ಹಾಯ್ ಫುಡ್ ಲವರ್ಸ್, ಟಮ್ಮಿ ವಿತ್ ಎಮ್ಮಿ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನು ಫಿಶ್ ಫ್ರೈ. ಈ ಫಿಶ್ ಫ್ರೈ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಅದಕ್ಕೆ ನಾನು ಜಾಸ್ತಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಲ್ಲ, ಬೇಗ ಬೇಗ ನಿಮಗೆ ಟೀಚ್ ಮಾಡ್ತೀನಿ, ನೀವು ಕಲಿತು ಮಾಡ್ಕೊಂಡು ತಿನ್ನಿ. ಇವಾಗ ಫಸ್ಟು ಪ್ಲೇಟಿಗೆ ನಾನು ಪಾಂಪ್ಲೆಟ್ ಫಿಶ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀರು ಇಲ್ದಲೇ ಇರೋ ಹಾಗೆ ನೋಡ್ಕೊಳ್ಳಿ ಫಿಶಲ್ಲಿ. ಇವಾಗ ಒಂದು ಪ್ಲೇಟಿಗೆ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇಲ್ಲಿ 1 kg ಫಿಶ್ ಆಗಿರೋದ್ರಿಂದ ನಾನು ಏನು ಸಮ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನೋ ಅಷ್ಟೇ ಸಮ ಕ್ವಾಂಟಿಟಿನಲ್ಲಿ ನೀವು ಕೂಡ ಇಂಗ್ರೀಡಿಯೆಂಟ್ಸ್ನ ತಗೊಂಡು ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ರುಚಿ ಚೆನ್ನಾಗಿ ಬಂದೇ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಇದಕ್ಕೆ ನಾವು 2 ಸ್ಪೂನು ಇಲ್ಲ 1.5 ಸ್ಪೂನು ಖಾರ ಪುಡಿ, ಖಾರ ಇತ್ತು ಅಂತಂದರೆ 1.5 ಸ್ಪೂನ್ ಸಾಕು ಖಾರ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. 1 kg ಫಿಶ್ಶಿಗೆ 1 ಸ್ಪೂನ್ ಉಪ್ಪು ಸಾಕಾಗುತ್ತೆ. ಅದಾದಮೇಲೆ ಕಡಲೆ ಹಿಟ್ಟು 2 ಸ್ಪೂನ್ ಹಾಕಬೇಕು. ಫಿಶ್ ಫ್ರೈ ಮಸಾಲ 2 ಸ್ಪೂನಷ್ಟು ಹಾಕಬೇಕು. ಎಣ್ಣೆ 2 ಸ್ಪೂನಷ್ಟು ಹಾಕಬೇಕು. ಹುಣಸೆ ರಸನೂ ತೊಗೊಂಡಿದ್ದೀನಿ, ನಿಂಬೆ ಗಾತ್ರದಷ್ಟು ಹುಣಸೆ ರಸನ ಹಾಕ್ಕೋಬೇಕು. ಆಮೇಲೆ ನಿಂಬೆ ರಸ 1 ಫುಲ್ ತೊಗೊಂಡಿದ್ದೀನಿ. ನೀವಿಲ್ಲಿ ಫಿಶ್ ಫ್ರೈಗೆ ಎಷ್ಟು ಹುಳಿ ಹಾಕ್ತಿರೋ ಅಷ್ಟು ಟೇಸ್ಟಾಗಿರುತ್ತೆ. ಉಪ್ಪು, ಹುಳಿ, ಖಾರ 3 ಕೂಡ ಮುಂದೆ ಇರಬೇಕು ಫಿಶ್ಶಿಗೆ. ಅದು ಫಿಶ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಸಾಲೆನ, ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸೊ ಇಷ್ಟೆಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪೌಡರ್ನೆಲ್ಲ ಈ ಥರ ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ತೊಳೆದಿಟ್ಟಿರೋ ಫಿಶ್ ಸ್ಲೈಸಸ್ನ ಒಂದೊಂದೇ ತೊಗೊಂಡು ಇವಾಗ ನಾವು ಮಸಾಲೆ ಕೋಟಿಂಗ್ ಮಾಡಬೇಕು. ನಾವಿಲ್ಲಿ ಸ್ಲೈಸ್ ತೊಗೊಂಡಿರೋದ್ರಿಂದ ಮಸಾಲೆ ನೀಟಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಫಿಶ್ಶಿಗೆ. ಒಂದೊಂದು ಸತಿ ಬಾಂಗ್ಡೆ ಫಿಶ್ ಏನಾದರೂ ನೀವು ತೊಗೊಂಡು ಅದರಲ್ಲೇ ಮಾಡ್ತೀವಿ ಅನ್ನೋದಾದರೆ ಅದಕ್ಕೂ ಸೇಮ್ ಮಸಾಲೆ, ಸೇಮ್ ಪ್ರೊಸೀಜರು, ಬಟ್ ಓಲ್ ಫಿಶನ್ನೇ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಆ ಥರ ನೀವೇನಾದರೂ ಪೂರ್ತಿ ಫಿಶನ್ನ ಫ್ರೈ ಮಾಡ್ತೀರಾ ಅಂತಂದರೆ ನೀವು ಫಿಶ್ಶಿಗೆ 2 ಸೈಡಲ್ಲೂ ಸ್ವಲ್ಪ ಚಾಕುನಲ್ಲಿ ಕುಯ್ದು ಓಪನ್ ಮಾಡಬೇಕು. ಸ್ವಲ್ಪ 3 ಗೆರೆ ಬರೋ ಥರ ಕುಯ್ದು ಬಿಟ್ಟು ಆಮೇಲೆ ಮಸಾಲೆ ಹಚ್ಚೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಒಳಗಡೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಈ ಥರ ನಾವು ಎಲ್ಲ ಸ್ಲೈಸಿಗೂ ಮಸಾಲೆನ ನೀಟಾಗಿ ಅಂಟಿಸಿ ಸೈಡಲ್ಲೂ ಅಂಟಿಸ್ಬೇಕು. ಬರೀ ಆ ಕಡೆ ಆಚೆ ಈಚೆ ಅಂಟಿಸಿದ್ರೆ ಸಾಲದು, ಸೈಡ್ಸಲ್ಲೂ ಕೂಡ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ತಿನ್ನುವಾಗ. ಸೊ ಅಲ್ಲೂ ಕೂಡ ಸ್ವಲ್ಪ ಮಸಾಲೆ ಅಂಟಿಸಿದ್ರೆ ನೀವು ತಿನ್ನುವಾಗ ಚೆನ್ನಾಗಿರುತ್ತೆ. ಸೊ ಮಸಾಲೆನೆಲ್ಲ ಫಿಶ್ಶಿಗೆ ಕೋಟಿಂಗ್ ಮಾಡಾದಮೇಲೆ ನಾವು ಒಂದು ಅರ್ಧ ಗಂಟೆಯಿಂದ ಮಿನಿಮಮ್ ಅಂದರೂ 1 ಗಂಟೆ ತನಕ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. 1 ಅವರ್ ಆದ ಮೇಲೆ ನಾವು ಸ್ಟವ್ನ ಆನ್ ಮಾಡಿಕೊಂಡು ಪ್ಯಾನ್ನ ಇಟ್ಟು ಅದಕ್ಕೆ ಎಣ್ಣೆನ ಚೆನ್ನಾಗಿ ಸವರಿ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸವರಿಬಿಟ್ಟು ಅದನ್ನು ಕಾಯೋದಕ್ಕೆ ಬಿಡಿ. ಎಣ್ಣೆ ಕಾದಾದಮೇಲೆ ಒಂದೊಂದೇ ಕರಿಬೇವಿನ ಕಡ್ಡಿಗಳನ್ನ ಇಡಬೇಕು ಫಸ್ಟು, ಸೊ ದ್ಯಾಟ್ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಇದು ಫಿಶ್ ಕಬಾಬ್ ಮಾಡ್ತಾ ಇರೋದ್ರಿಂದ ಕರಿಬೇವು ಬೇಕೇ ಬೇಕು ಫ್ಲೇವರ್ಗೆ. ಸೊ ನಾವಿಲ್ಲಿ ಎಣ್ಣೆ ಕಾದಾದಮೇಲೆ ಒಂದೊಂದೇ ಕಡ್ಡಿ, ಈಗ ನಾನು ಇಡ್ತಾ ಇದ್ದೀನಲ್ಲ ಆ ಥರ ಒಂದೊಂದೇ ಕಡ್ಡಿನ ಇಟ್ಟುಬಿಟ್ಟು ಅದ್ರ ಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಫಿಶ್ ಪೀಸಸ್ ಏನಿದೆ ಅದನ್ನು ಒಂದೊಂದೇ ಇಟ್ಟು, ಸೊ ಈ ಥರ ಕರಿಬೇವೆಲ್ಲ ಇಟ್ಟಾದಮೇಲೆ ಒಂದೊಂದೇ ಫಿಶ್ಶು ಪೀಸಸ್ಗಳನ್ನ ಅದ್ರ ಮೇಲೇ ಇಡ್ತಾ ಹೋಗಬೇಕು. 2 ಸೈಡು ಫಿಶನ್ನು ಇವಾಗ ಬೇಯೋದಕ್ಕೆ ಬಿಟ್ಬಿಡಬೇಕು. ಫಸ್ಟು ಸ್ಟಾರ್ಟಿಂಗ್ 2 ಮಿನಿಟ್ಸು ಫ್ಲೇಮ್ ಜಾಸ್ತಿ ಇಟ್ಕೊಂಡೆ ಫಿಶನ್ನು ಬೇಯಿಸಿ, ಆಮೇಲೆ ನೆಕ್ಸ್ಟ್ 3 ಮಿನಿಟ್ಸು ನಾವು ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು. ಲೋ ಫ್ಲೇಮ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಬೇಯಿಸಿದ್ರೆ ಫಿಶ್ಶು ಸಿಯೋದಿಲ್ಲ ಮತ್ತು ರೋಸ್ಟೆಡ್ ಆಗಿ ಬರುತ್ತೆ. ಸೊ ಇವಾಗ ಅಲ್ಲಲ್ಲೇ ಒಂಚೂರು ಎಣ್ಣೆನ ಸ್ಪ್ರಿಂಕಲ್ ಮಾಡ್ತಾಯಿರಿ, ಯಾಕಂದರೆ ಅದು ಡ್ರೈ ಆಗುತ್ತೆ. ಬೇಯ್ತಾ
ಡ್ರೈ ಆಗುತ್ತೆ. ಮತ್ತು ಡ್ರೈ ಆದಮೇಲೆ ಅದು ಪ್ಯಾನಿಗೆ ಅಂಟಬಾರ್ದು ಅನ್ನೋ ಕಾರಣಕ್ಕೂ ನಾವಿಲ್ಲಿ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ಮಿಡಲಲ್ಲಿ ಹಾಕ್ತಾನೆ ಬೇಯಿಸಿದ್ರೆ ಚೆನ್ನಾಗಿ ರೋಸ್ಟೆಡ್ ಆಗಿ ಬರುತ್ತೆ. ನಾವಿಲ್ಲಿ ಕರಿಬೇವು ಕೂಡ ಹಾಕಿರೋದ್ರಿಂದ ಅದು ಒಳ್ಳೆ ಫ್ಲೇವರ್ ಮತ್ತು ಅರೋಮನ ಕೊಡುತ್ತೆ. ಅದು ಕಬಾಬಿಗೆ, ಚಿಕನ್ ಕಬಾಬ್ ಆಗಿರ್ಬೋದು, ಫಿಶ್ ಕಬಾಬ್ ಆಗಿರ್ಬೋದು, ಯಾವುದನ್ನೇ ಮಾಡ್ತೀವಿ ಅಂದ್ರೂ ಕರಿಬೇವು ಮಸ್ಟ್ ಆ್ಯಂಡ್ ಶುಡ್. ಅದೇ ಒಂಥರ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಮಸಾಲೆ ಮಾಡ್ಕೊಳ್ಳುವಾಗ್ಲೂ ಕಡಲೆ ಹಿಟ್ಟು 2 ಸ್ಪೂನ್ ಹಾಕಿದ್ದೀವಿ. ಅದು ಕೂಡ ನಮಗೆ 2 ಥರ ಬೆನಿಫಿಟ್ ಆಗುತ್ತೆ. ಒಂದು, ಫಿಶ್ ಮೇಲೆ ಮಸಾಲೆ ಕೋಟಿಂಗ್ ಚೆನ್ನಾಗಿ ಕೂರುತ್ತೆ ಅಂತ ಒಂದು. ಇನ್ನೊಂದು, ಅದು ಬೇಗ ಈಸಿಲಿ ತವಾಯಿಂದ ಬಿಟ್ಕೊಳ್ಳುತ್ತೆ. ತುಂಬ ಜನದ ಕಂಪ್ಲೇಂಟ್ ಏನು ಅಂತಂದರೆ ಮನೆ ತುಂಬ ಹೊಗೆ ಸುತ್ತಕೊಳ್ಳುತ್ತೆ, ಮತ್ತು ಸೀದೋಗುತ್ತೆ, ಮನೆ ತುಂಬ ಘಾಟಾಗುತ್ತೆ. ಆಮೇಲೆ ಅದನ್ನು ತಿರುಗ್ಸೋಕ್ಕೋದ್ರೆ ತಿರುವಾಕೋಕ್ಕೂ ಕಷ್ಟ ಆಗುತ್ತೆ. ಅರ್ಧ ಫೋರ್ಸ್ಫುಲಿ ತೆಗಿಯೋಕ್ಕೋದ್ರೆ ಅರ್ಧ ಪ್ಯಾನಿಗೆ ಅಂಟಿರುತ್ತೆ, ಇನ್ನರ್ಧ ಸೌಟಿಗೆ ಬಂದಿರುತ್ತೆ. ಹಿಂಗಾದರೆ ಏನು ತಿನ್ನೋದು ಅಂತ ತಿನ್ನೋ ಆಸೆನೇ ಬಿಟ್ಬಿಟ್ಟಿರ್ತಾರೆ. ಬಟ್ ಈ ಥರ ನಾನು ಹೇಳ್ಕೊಡೋ ಪ್ರೊಸೀಜರಲ್ಲಿ ಟ್ರೈ ಮಾಡಿ ನೋಡಿ. ಯಾವತ್ತೂ ನಿಮ್ಮ ಪ್ಯಾನಿಗೆ ಫಿಶ್ ಮಸಾಲ ಅಂಟೋದಾಗಿ ಅಥವಾ ಫಿಶ್ಶು ಒಡೆದೋಗೋದು, ಮುರ್ಕೊಂಡು ಹೋಗೋದು ಏನೂ ಆಗೋದಿಲ್ಲ. ನೀಟಾಗಿ ಬರುತ್ತೆ. ಹಗುರವಾಗೆ ಎಬ್ಬಿಸ್ಬೋದು, ಫಿಶನ್ನು ತಿರುವು ಹಾಕ್ಬೋದು. ಅದಕ್ಕೆ ನಾವು ಕಡಲೆ ಹಿಟ್ಟು ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ಫಿಶ್ ಕಬಾಬ್ ಮಾಡುವಾಗ, ನೆನಪಲ್ಲಿಟ್ಕೊಳ್ಳಿ. ನೋಡಿ ಈ ಥರ ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಕರಿಬೇವು ಇಟ್ಟಿರೋದ್ರಿಂದ ಅದು ಡೆಕೋರೇಟಿವ್ ಆಗೂ ಕಾಣುತ್ತೆ, ಮತ್ತು ಘಮನೂ ಹಂಗೆ ಬರುತ್ತೆ. ನೀವು ಮಾಡ್ತಾ ಇರುವಾಗ ನಿಮಗೇ ಗೊತ್ತಾಗುತ್ತೆ ಅದು ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತಿನ್ನಬೇಕು ಅಲ್ಲೇ ಅಂತ ಅನಿಸುತ್ತೆ, ಅಷ್ಟರ ಮಟ್ಟಿಗೆ ಬಂದಿದೆ ಅಲ್ವಾ. ಈ ಥರ ಜಸ್ಟ್ ಬರೀ ನಾವು ಫ್ರಂಟು ಬ್ಯಾಕು ಮಾತ್ರ ಬೇಯಿಸಿದ್ರೆ ಸಾಲದು. ನಾವು ಈ ಥರ ತಿರುವಾಕಿ 4 ದಿಕ್ಕಲ್ಲೂ ಬೇಯಿಸ್ಬೇಕಾಗತ್ತೆ. ಸೈಡ್ಸು ಕೂಡ ಮರಿಬಾರ್ದು. ಬಿಕಾಸ್ ಸೈಡ್ಸಲ್ಲೂ ಕೂಡ ಒಂದೊಂದು ಸತಿ ಹಸಿ ಇರುತ್ತೆ. ಮಸಾಲೆ ಎಲ್ಲ ಆಗಿರ್ಬೋದು, ಫಿಶ್ ಆಗಿರ್ಬೋದು, ತಿನ್ನುವಾಗ ಸೈಡ್ಸ್ ಎಲ್ಲ ಹಸಿ ಅನಿಸುತ್ತೆ. ಸೊ ಹಾಗಾಗಿ ನಾವು ಬೇಯಿಸುವಾಗ 4 ಸೈಡ್ಸು ಕೂಡ ತಿರುವಾಕಿ ಬೇಯಿಸ್ಬೇಕಾಗುತ್ತೆ. ಸೊ ಈ ಥರ ಸೈಡ್ಸಲ್ಲಿ ನಾವು ಸ್ವಲ್ಪ ಬೇಯಿಸಿದ್ರೆ ಹಸಿ ವಾಸನೆ ಬರೋದಿಲ್ಲ, ಎಲ್ಲೂ ನೀಟಾಗಿ ರೋಸ್ಟ್ ಆಗುತ್ತೆ ಓವರಾಲ್ ಫಿಶ್. ಸೊ ನೋಡಿ, ಇವಾಗ ಒಂದು ಸೈಡ್ ಬೇಯಿಸಿದಾಯಿತು. ಇವಾಗ ಇನ್ನೊಂದು ಸೈಡನ್ನು ತಿರುವಾಕಿ ಅದೇ ಥರನೇ ಬೇಯಿಸ್ಕೋಬೇಕು. ಆವಾಗ ಹಸಿ ವಾಸನೆ ಎಲ್ಲೂ ಬರೋದಿಲ್ಲ, ಮಸಾಲೆ ಕೂಡ ಹಸಿ ಅನಿಸಲ್ಲ. ನೀಟಾಗಿ 4 ಸೈಡು ರೋಸ್ಟ್ ಆಗುತ್ತೆ.
ಫಿಶ್ಶು ಅಷ್ಟೇ, ಅದು ಒಮೆಗಾ 3 ಪ್ರೋಟೀನ್ ಮತ್ತು ನ್ಯೂಟ್ರಿಯೆಂಟ್ಸ್ ಇದೆಲ್ಲದೂ ಕೂಡ ರಿಚ್ ಆಗಿರೋದ್ರಿಂದ ಅದು ಬ್ರೈನ್ ಹೆಲ್ತು, ಹಾರ್ಟ್ ಹೆಲ್ತು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಇಮ್ಯುನಿಟಿ ಕೂಡ ಹೆಚ್ಚಿಸುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಈ ಫಿಶ್ನ ಯಾವಾಗಾದರೂ ಈ ಥರ ಡಿಶ್ ಮಾಡಿಕೊಂಡು ತಿಂದು ಅದ್ರ ಜೊತೆಗೆ ಆರೋಗ್ಯನೂ ಕಾಪಾಡಿಕೊಂಡ್ರೆ ಒಳ್ಳೆಯದಲ್ವಾ. ನೀವು ಕೂಡ ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ಲೈಕ್ ಕೊಡಿ, ಕಮೆಂಟ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಿಚನ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. ಅದಕ್ಕೆ ಸ್ವೀಟ್ಸಿಂದ ಸ್ನ್ಯಾಕ್ಸ್ ತನಕ, ಬ್ರೇಕ್ಫಾಸ್ಟಿಂದ ಡಿನ್ನರ್ ತನಕ, ಚಾಟ್ಸಿಂದ ಡೆಸರ್ಟ್ ತನಕ ಎವ್ರಿಥಿಂಗ್ ಇನ್ ಸಿಂಪಲ್ ಆ್ಯಂಡ್ ಟೇಸ್ಟಿ ವೇನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನೀವು ನೋಡಿ ಕಲೀರಿ. ಬಾಯ್ ಫುಡೀಸ್.